ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ 6ನೇ ತರಗತಿಗೆ ಬಯಸಿ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ನೀವು ವೇಟ್ ಮಾಡ್ತಾ ಇದ್ದೀರಿ. ಸೆಲೆಕ್ಷನ್ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ದೀರಿ. ಆಲ್ರೆಡಿ ತಾತ್ಕಾಲಿಕವಾದಂಥ ಸೆಲೆಕ್ಷನ್ ಲಿಸ್ಟ್ ಬಿಡುಗಡೆಯಾಗಿತ್ತು. ಆದರೆ ಇವತ್ತು ಕೊನೆಯ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು, ಜಿಲ್ಲಾವಾರು ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಈ ವಿಡಿಯೋದಲ್ಲಿ ನಾನು ಹಾವೇರಿ ಜಿಲ್ಲೆಯ ಏನು ಒಂದು ಲಿಸ್ಟ್ ಬಿಡುಗಡೆ ಮಾಡಿದರೆ ಅದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ರಿ. ಯಾಕಂದರೆ ಇದೇ ಫೈನಲ್ ಆಗುತ್ತಾ, ಮುಂದೆ ನೀವು 2ನೇ ಸುತ್ತಿ ಕಾಯಬೇಕಾಗತ್ತಾ ಇದು ಅಡ್ಮಿಷನ್ ಮುಗಿದ ಮೇಲೆ. ಇದಕ್ಕೆ ಸಂಬಂಧಿಸಿದಂತೆ ಈಗ ಕೊನೆಯ ದಿನಾಂಕಗಳನ್ನು ಕೂಡ ನಿಗದಿ ಮಾಡ್ತಾರೆ. ಅದರ ಒಂದು ಆದೇಶ ಬಂದ ತಕ್ಷಣ ನಾನು ಮಾಹಿತಿನ ಕೊಡ್ತೇನೆ. ಇದಕ್ಕೆ ಕೊನೆಯ ದಿನಾಂಕ ಯಾವಾಗಿರುತ್ತೆ ಮತ್ತು 2ನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ನೋಡಿ ಅಭ್ಯರ್ಥಿಗಳು, ಇದಕ್ಕೆ ನೋಡ್ತಾ ಇದ್ದೀನಿ ನೀವು, ಇದು ಹಾವೇರಿ ಜಿಲ್ಲೆಯದು ಬಾಡ ಊರಿನಲ್ಲಿ ಯಾವ ರೀತಿ ಕಟ್ ಆಫ್ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ರ್ಯಾಂಕ್ ನಂಬರ್ಗಳನ್ನು ನೋಡಿ, ಪ್ಲಸ್ ಹಾವೇರಿಯಲ್ಲಿ ಯಾವ ಊರಲ್ಲಿ ಆಗಿದೆ ಮತ್ತು ಯಾವ ಕಾಸ್ಟಲ್ಲಿ ಆಗಿದೆ, ಲೋಕಲ್ ನಾನ್ ಲೋಕಲ್ ಅನ್ನೋದರಲ್ಲಿ ಕೊಟ್ಟಿದ್ದಾರೆ. ಇದು ಬಾಡ್ದು. ಅದಾದ ನಂತರ ನಂತರ ಯಾವ್ದು ಬರುತ್ತಪ್ಪ ಅಂದ್ರೆ ಇಲ್ಲಿ ಕಾಗಿನೆಲೆ. ನೋಡಿ, ನಾನು ಆ ಜಿಲ್ಲೆಯವನ್ನೆಲ್ಲ, ಹೀಗಾಗಿ ನನಗೆ ಪ್ರೊನೌನ್ಸಿಯೇಷನ್ ಊರ ಹೆಸರು ಹೇಳೋಕೆ ಹೆಚ್ಚು ಕಡಿಮೆ ಆಗ್ಬೋದು. ಕಾಗಿನೆಲೆ ನೋಡಿರಿ, ಕಾಗಿನೆಲೆ ಇಂಗ್ಲೀಷಲ್ಲಿದೆ. ಈಗ ಪ್ರೊನೌನ್ಸ್. ನೆಕ್ಸ್ಟ್ ಇಲ್ಲಿ ಕೊಪ್ಪರಸಿ ಕೊಪ್ಪದ ನೋಡಿ, ಇದರಲ್ಲಿ ಕಟ್ ಆಫ್ ಎಷ್ಟಾಗಿದೆ. ಇದರಲ್ಲಿ ಸ್ವಲ್ಪ ಸ್ಲೋ ಆಗಿ ನಾನು ಸ್ಲೋ ಡೌನ್ ಮಾಡ್ತಾ ಇದ್ದೀನಿ. ಅದಂತ ದೇವರ ಗುಡ್ಡದಲ್ಲಿ ಕಟ್ ಆಫ್ ಆಗಿದೆ, ತುಂಬ ಸ್ಲೋ. ಬೇಕಾದ್ರೆ ನೀವು ಸ್ಟಾಪ್ ಮಾಡ್ಬೋದು. ಇದನ್ನು ಸ್ಟಾಪ್ ಮಾಡಿ ಕೂಡ ನಿಮ್ಮ ಮಗುವಿಂದ ಇದನ್ನು ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಹಿರೇಮರಳಿಹಳ್ಳಿ ನೋಡಿ, ನಾನು ಆ ಜಿಲ್ಲೆ ಮೇಲೆಲ್ಲ ಮತ್ತೆ ಏನಾದ್ರು ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ನಿಮ್ಮೂರು ಹಳ್ಳಿ ನಿಮ್ಮ ಮೇಲೆ ಭಾಳ ಪ್ರೀತಿ ಇರುತ್ತೆ, ಆ ಊರು ಪ್ರೀತಿ ಇರುತ್ತೆ. ಅಂಥವ್ರು ಯಾವ್ದು ನೋಡ್ತಾ ಇದ್ರಿ ನೋಡಿ, ಇಲ್ಲಿ ಮಗುವಿಂದು ಕಲಕೇರಿ ಅದರದ್ದು ಕಟ್ ಆಫ್ ಇದೆ, ಕಲಕೇರಿ ಊರಿಂದು ಸ್ಕೂಲದ್ದು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಕುಡುಪಲ್ಲಿ ಸ್ಕೂಲದ್ದು. ಇದು ಕೂಡ ಇದರಲ್ಲಿ ನೋಡಿ ಕಟ್ ಆಫ್ಗಳನ್ನು ಕೊಟ್ಟಿದ್ದಾರೆ. ಅದರ ನಂತರ ಅಕ್ಕಿ ಆಲೂರದ್ದು ಊರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಚೆಕ್ ಮಾಡ್ಕೊಳ್ರಿ. ಆಮೇಲೆ ಬಸಾಪುರದಲ್ಲಿ ನಿಮ್ಮ ಮಗುವಿನ ಹೆಸರಿದ್ದರೆ ಅದು ನಿಮಗೆ ಸೆಲೆಕ್ಷನ್ ಆದಂಗೆ. ಆಮೇಲೆ ಕಟ್ ಆಫ್ ಕೂಡ ನೋಡ್ಕೊಳ್ರಿ. ನಿಮ್ಮ ಮಗುಂದು ಮತ್ತು ನಿಮ್ಮ ಎಷ್ಟು ಡಿಫರೆನ್ಸ್ ಆಗಿದೆ, ನೀವು ಹಾಕಿರೋಂಥ ಸ್ಕೂಲಲ್ಲಿ ಎಷ್ಟು ಕಟ್ ಆಫ್ ಆಗಿದೆ, ನಿಮ್ಮ ಮಗುಂದು ಎಷ್ಟಿದೆ, ಈಗ ಸಿಕ್ಕಿರೋ ಸೀಟ್ ಎಷ್ಟಿದೆ, ಯಾರಿಗೆ ಸೀಟ್ ಸಿಕ್ಕಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಿ ನೋಡಿರಿ, ಬ್ಯಾಡಗಿ ಊರದ್ದು ಕಟ್ ಆಫ್ ಎಷ್ಟಾಗಿದೆ. ಓಕೆ. ಆನಂತರ ದೋಡಿಹಳ್ಳಿದು ನೋಡಿರಿ ರ್ಯಾಂಕ್ ಕಟ್ ಆಫ್. ದೋಡಿಹಳ್ಳಿದು ನೀವು ಏನಾರು ಹಾಕಿದರೆ ನಿಮ್ಮ ಮಗುಂದು ಮಲ್ಲಿ ಇಲ್ಲಿ ಬಂದಿರುವಂಥ ರ್ಯಾಂಕ್. ಹಿಡೇಬಿದರಿ. ಓಕೆ. ಸೊ ಇಲ್ಲಿ ಹಿಡೇಬಿದರಿ ನೋಡಿರಿ ಯಾವ ರೀತಿಯಾಗಿದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಜಕ್ಕನಕಟ್ಟಿದು ಕಟ್ ಆಫ್ ರ್ಯಾಂಕ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆ. ಇದರಲ್ಲಿ ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಈಗ 2ನೇ ರೌಂಡಿಗೆ ಸಿಗ್ಬೋದು ಅನ್ನೋ ನಿರೀಕ್ಷೆ ಇರ್ಬೋದು. ಶಿವಪುರದ್ದು ನಿಮ್ಮ ಮಗುಂದು ಇದರಲ್ಲಿ ಏನಾದರೂ 10-20 ಡಿಫ್ರೆನ್ಸ್ ಇದ್ದರೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಬೇವಿನಹಳ್ಳಿದು ನೋಡಿರಿ, ಇದರಲ್ಲಿ ನಿಮ್ಮ ಮಗುಂದಿದ್ದರೆ ಒಳ್ಳೆಯದು, ಸ್ಕ್ರೀನ್ಶಾಟ್ ತೊಗೋರಿ. ಇಲ್ಲಪ್ಪ ಅಂತಂದರೆ ಯಾವ ರ್ಯಾಂಕಿಗೆ ನಿಂತಿದೆ, ಯಾವ ಕಾಸ್ಟಿಗೆ ನಿಂತಿದೆ ನಾಲೆಜ್ ಬರುತ್ತೆ ನಿಮಗೆ. ಚಿಕ್ಕೇರೂರು ನೋಡಿರಿ ಯಾವ ರೀತಿಯಾಗಿದೆ. ನಿಮ್ಮ ಮಗುವಿಂದ ರ್ಯಾಂಕ್ ನೋಡು. ಚಿಕ್ಕೇರೂರು ತುಂಬ ಕಾಂಪಿಟೇಷನ್ ಇದೆ, ಡಿಮಾಂಡ್ ಕಾಲೇಜ್ ಇರಬೇಕದು ಮೇ ಬಿ. ಆಮೇಲೆ ದೋಡಿಹಳ್ಳಿ ನೋಡಿರಿ, 2000 ದೋಡಿಹಳ್ಳಿ ಬಂದಿದೆ ಇದರಲ್ಲಿ. ಓಕೆ. ಗಂಜಿಗಟ್ಟಿ ಹಾವೇರಿ ಗ್ರಾಮ, ಹಾವೇರಿ ಜಿಲ್ಲೆದು. ಅದಾದ ನಂತರ ಜಕ್ಕನಕಟ್ಟೆ ನೋಡಿ, ಜಕ್ಕನಕಟ್ಟೆ 2000 ರಿಪೀಟ್ ಆಗಿದೆ. ಅಂದರೆ ಸ್ಕೂಲ್ ಬೇರೆ ಇರ್ಬೋದು ಇಲ್ಲಿ, SC ST ಇದ್ರಿಗೆ ಬೇರೆ ಅಂತೇಳಿ. ಕಸಬಾ ಹೋಬಳಿದು. ಓಕೆ. ಇದು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಆಮೇಲೆ ಮಕನೂರದ್ದು ನೋಡಿರಿ, ಮಕನೂರು ಶಾಲೆದು. ಆಮೇಲೆ ಮರನಬೀಡ ಸ್ಕೂಲದ್ದು ರ್ಯಾಂಕ್. ಆಮೇಲೆ ನೆಗಲೂರು ಸ್ಕೂಲದ್ದು ಕಟ್ ಆಫ್. ಆಮೇಲೆ ಸಿದೇನೂರದ್ದು ಕಟ್ ಆಫ್ ಇದೆ. ಅದ ನಂತರ ಯಲವಟ್ಟಿದು ಕೂಡ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಹಲ್ಲಿಬೈಲ್ದು ಕೂಡ ಇಲ್ಲಿ ಕಟ್ ಆಫ್ಗಳನ್ನು ಕೊಟ್ಟಿದ್ದಾರೆ. ಹಲ್ಲಿಬೈಲ್